ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡ್ತಾ ಇದ್ದೀವಿ. ಓಕೆ ನೋಡಿ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ದಿಸ್ ಇಸ್ ಪ್ರಜ್ಞಾ ಆರ್ಯ. ಸೊ ಇವತ್ತು ನಾವು ನಮ್ಮ ಭಾವ ಮನೇಲಿದ್ದೀವಿ. ಯಾಕಂದರೆ ನಾಳೆ ನಮ್ಮ ಅಕ್ಕಂದು ಬೀಗ್ರೂಟ ಆಗಿದೆ. ಅದಕ್ಕೆ ಇವತ್ತೇ ಬಂದುಬಿಟ್ಟು ಎಲ್ಲ ಸೆಟಲ್ ಆಗಿಬಿಟ್ಟಿದ್ವಿ. ನೀಟಾಗಿ ನಾಳೆ ರೆಡಿ ಆಗಿಬಿಟ್ಟು ಹೋಗೋದಕ್ಕೆ ಚೆನ್ನಾಗಿರುತ್ತೆ ಅಂತ. ಆ್ಯಂಡ್ ಇವಾಗ ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡ್ತಾಯಿದ್ದೀವಿ. ನಮ್ಮ ಅಕ್ಕಂಗೆ ನಾವು ಡ್ಯಾನ್ಸ್ ಮಾಡಬೇಕಂತೆ. ನಾವು ಇವರಿಬ್ರು ಚೆನ್ನಾಗಿ ಮಾಡ್ತಾರೆ, ಬಟ್ ನಾನು ಲೈಫಲ್ಲೂ ಒಂದ್ಸಲನೂ ಡ್ಯಾನ್ಸ್ ಮಾಡಿದ್ದೆ. ಅದೇ ಸ್ಟ್ರೆಸ್ ಆಗ್ತಾಯಿದೆ. ಬಟ್ ಇವಾಗ ಪ್ರಾಕ್ಟೀಸ್ ಮಾಡಬೇಕಂತೆ. ಸಾಂಗ್ ಎಲ್ಲ ಎಡಿಟ್ ಮಾಡಾಗಿದೆ. ಇವಾಗ ಪ್ರಾಕ್ಟೀಸ್ ಮಾಡಬೇಕು. ಸೊ ಬನ್ನಿ ಇವಾಗ ಸ್ಟಾರ್ಟ್ ಮಾಡ್ಕೊಳ್ಳೋಣ. ಇಲ್ಲಾಂದರೆ ಬಂದ್ಬಿಟ್ಟು ಎಲ್ಲರಿಗೂ ಮೊಕ್ಕೆ ಮೊಕ್ಕೆ ಹೊಡಿತಾಳೆ. ಅಣ್ಣ ಏನಾಯ್ತಣ್ಣ? ಯಾಕಣ್ಣ? ಅಣ್ಣ ಇಲ್ಲ 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 ಏನೋ ಬೇಕಣ್ಣ. ಇದು ಸರಿಯಾಗಿಲ್ವೇ? ಇಲ್ಲ ಕೇರ್ ಮಾಡಲ್ಲ. ಡೋಂಟ್ ಕೇರ್ ದೆನ್ ವೈ ಕ್ಯಾನ್ ಯು? ಸಮಾಧಾನ ಮಾಡ್ಕೊಳ್ಳಿ. $2,000 years later. ನನಗಂತೂ ಈ ಜೀವನವೇ ಬೇಸರವಾಗ್ಬಿಟ್ಟಿದೆ. ರೆಡಿ? ನಾವಂತೂ ಸಂಜೆ ಸ್ಟಾರ್ಟ್ ಮಾಡಿದಾಗಿಂದ ಇದುವರೆಗೂ ನಿಲ್ಲಿಸ್ದಂಗೆ ಪ್ರಾಕ್ಟೀಸ್ ಮಾಡ್ತಾನೆ ಇದ್ದೀವಿ. ಇವಾಗ ಒಂದು 5 ನಿಮಿಷ ಅಲ್ಲ, ಒಂದು 20 ನಿಮಿಷ ಬ್ರೇಕ್ ತೊಗೊಂಡಿದ್ವಿ ಅನಿಸುತ್ತೆ. ಆವಾಗಲೂ ಕೂಡ ಎಲ್ಲರೂ ನಾಳೆ ಏನೇನು ರೀಲ್ಸ್ ಮಾಡೋದು ಅದನ್ನೆಲ್ಲ ಒಂಚೂರು ಬಿಫೋರು ಆಫ್ಟರು ಅವೆಲ್ಲ ನೋಡಿಕೊಂಡು ಏನೇನು ಮಾಡಬೇಕು ಅದನ್ನೆಲ್ಲ ಮಾಡ್ಕೊಂಡಿದ್ದೀವಿ. ಇವಾಗ ಮತ್ತೆ ಸ್ಟಾರ್ಟ್ ಮಾಡಬೇಕು. ಒಂದು 60% ಪ್ರಾಕ್ಟೀಸ್ ಆಗಿದೆ. ಮಧ್ಯದಲ್ಲಿ ಮಾಡ್ತಾ ಇದ್ದೀವಿ. ಸೊ ಅದಕ್ಕೆ ಇವಾಗ ಮತ್ತೆ ಪ್ರಾಕ್ಟೀಸ್ನ ಇವಾಗ ಸ್ಟಾರ್ಟ್ ಮಾಡ್ತಾಯಿದ್ದೀವಿ. ಸೊ ಇವಾಗ 9 ಗಂಟೆ ಮತ್ತೆ ಸ್ಟಾರ್ಟ್ ಮಾಡೋಣ. The next day, the next day, the next day. ಹಿಂದೆ ಯಾರೋ ಅದು? ಹಿಂದ್ಗಡೆ ಸೈಲೆಂಟ್ ಆಗಿರಪ್ಪ. ಯಾರೇ ಅದು? ಸೈಲೆಂಟ್ ಸೈಲೆನ್ಸ್. ಎಲ್ಲ ಬರ್ತಾರೆ, ಅಲ್ಲೇ ಇರಪ್ಪ. ಇದೊಂದು ಬದುಕಿ, ಇದೊಂದು ಜನ್ಮವೇ, ಎಂತಹ ದುರ್ವಿಧಿ, ಇದೆಂತಹ ದುರ್ವಿಧಿ.
ಅಮೂಲ್ಯವಾದ ಕ್ಷಣಕ್ಕೆ ಭಾರತವೇ ಸಾಕ್ಷಿಯಾಗಿದೆ. ಫಾರ್ವರ್ಡ್ ಮಾಡೋ Hey,